ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 24ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದ್ಯಾ ಅಂದ್ರೆ ಈಗ ಮುಂದಿನ ಶೀಘ್ರದಲ್ಲೇ ಬಿಡುಗಡೆ ಆಗತ್ತೆ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಗೃಹಲಕ್ಷ್ಮಿ 24ನೇ ಕಂತು ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನಿಮಗೋಸ್ಕರ ತಿಳಿಸುವಂತ ಕೆಲಸ ಈ ವಿಡಿಯೋದಲ್ಲಿ ಮಾಡ್ತೀನಿ. ಅದರ ಜೊತೆಯಲ್ಲಿ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಬರ್ತಾ ಇದೆ. ನಿಜವಾಗ್ಲೂ ಜಮಾ ಆಗಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ 23ನೇ ಕಂತು ಇದುವರೆಗೂ ಸಹ ಎಷ್ಟು ಜನರಿಗೆ ಬಂದಿದೆ, ಮೊದಲ ಹಂತ ಈಗಾಗಲೇ ಬಿಡುಗಡೆ ಆಗಿದೆ, ಎರಡನೇ ಹಂತ ಬಿಡುಗಡೆ ಆಗೋದು ಬಾಕಿ ಇದೆ. ಹಾಗಾಗಿ ಎಷ್ಟು ಜನರಿಗೆ ಬಂದಿದೆ, ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಮತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ಈಗ ದಿನಸಿ ಕಿಟ್ಟು ಇದೇ ತಿಂಗಳಿಂದ ಕೊಡ್ತಾರಾ, ಯಾವಾಗ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಈ 3 ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಖರವಾದ ಮಾಹಿತಿ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ 23ನೇ ಕಂತು ಇದುವರೆಗೂ ಸಹ ನವೆಂಬರ್ 26ನೇ ತಾರೀಕಿಂದ ಇದುವರೆಗೂ ಸುಮಾರು 60ರಿಂದ 65% ಜನರಿಗೆ ಹಣ ಜಮಾ ಆಗಿದೆ. ಮೊದಲ ಹಂತದಲ್ಲಿ ನಿಮ್ಗೆ ಗೊತ್ತೇ ಇದೆ, ಉಡುಪಿ ರಾಯಚೂರು ಜಿಲ್ಲೆಯಿಂದ ಶುರುವಾಯಿತು. ಆಮೇಲೆ ಬೆಂಗಳೂರು, ಚಿಕ್ಕಮಗಳೂರು, ಮಂಡ್ಯ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಬೆಳಗಾವಿ, ದಕ್ಷಿಣ ಕನ್ನಡ, ಸಾಕಷ್ಟು ಜಿಲ್ಲೆಗಳಿಗೆ, ಇನ್ನೂ ಹಲವಾರು ಜಿಲ್ಲೆಗಳಿಗೆ ಜಮಾ ಶುರುವಾಗಿದೆ. ಬಟ್ ಆದ್ರೆ ಜಮಾ ಆಗಿರ್ತಕ್ಕಂಥ ಜಿಲ್ಲೆಗಳಿಗೆ ಇನ್ನೊಂದಿಷ್ಟು ಜನರಿಗೆ ಹಣ ಬರೋದು ಬಾಕಿ ಇದೆ. ಎರಡನೇ ಹಂತ ಹಣ ಜಮಾ ಆಗ್ಲಿಕ್ಕೆ ಶುರುವಾದಾಗ ಖಂಡಿತವಾಗ್ಲೂ ನಿಮಗೂ ಕೂಡ ಜಮಾ ಆಗುತ್ತೆ. 23ನೇ ಕಂತು ನಿಮಗೂ ಹಣ ಜಮಾ ಆಗಿದೆಯಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಇನ್ನ ಮುಂದಿನ ತಿಂಗಳಿಂದಾನೇ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. 24ನೇ ಕಂತಿನ ಬಗ್ಗೆ ಹೇಳ್ತೀನಿ. ಮುಂದಿನ ತಿಂಗಳಿಂದಾನೇ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂದ್ರೆ ಈಗ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಇವಾಗಿರುವಂತ ಅಪ್ಡೇಟ್ ಪ್ರಕಾರ ಪ್ರತಿ ತಿಂಗಳು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆನೆ ಕೊಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗೇನು ಪ್ರತಿ ತಿಂಗಳು 20ನೇ ತಾರೀಕಿನ ನಂತರ 20, 25 ಹೆಚ್ಚು ಕಡಿಮೆ ಮಂತ್ ಎಂಡ್ ವರೆಗೂ ರೇಷನ್ ನ ಕೊಡುವಂತದ್ದು. 15ನೇ ತಾರೀಕಿಂದ ಶುರು ಮಾಡಿದ್ರು. ಕೆಲವು ಜಿಲ್ಲೆಗಳಲ್ಲಿ ಮಂತ್ ಎಂಡ್ ವರೆಗೂ ಸಹ ರೇಷನ್ ನ ಪ್ರತಿ ತಿಂಗಳು ಕೊಡ್ತಾ ಇದ್ರು. ಬಟ್ ಆದ್ರೆ ಇನ್ನು ಮುಂದೆ ಈಗ ಸಿಎಂ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆನೆ 5 ಕೆಜಿ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಅನ್ನ ಕೊಡಬೇಕು ಅಂತ ಹೇಳಿ ಈಗ ಸದ್ಯಕ್ಕಂತೂ ಈ ತಿಂಗಳಿಂದ ಶುರುವಾಗ್ತಿಲ್ಲ, ಜನವರಿಯಿಂದ ಶುರುವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಆಮೇಲೆ ಈಗಾಗಲೇ ಡಿಸೆಂಬರ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಪೆನ್ಷನ್ ಪಡೆಯುತ್ತಿರುವ ಫಲಾನುಭವಿಗಳಿಗೆ ನಿಜವಾಗ್ಲೂ ಗುಡ್ ನ್ಯೂಸ್. ಈಗಾಗಲೇ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದ್ದು ಒಂದಿಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ಈಗ ಆಲ್ರೆಡಿ ನಿನ್ನೆನಿಂದ ಕಮೆಂಟ್ ಬರ್ಲಿಕ್ಕೆ ಶುರುವಾಯಿತು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ರಾಮೇಗೌಡರು ಪ್ರೂಫ್ ಅನ್ನ ಕಳಿಸಿದ್ದಾರೆ. ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು. ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಮನಸ್ವಿನಿ ಯೋಜನೆ ಹಣ ಆಗಿರ್ಬೋದು, ಈಗಾಗಲೇ ಬಿಡುಗಡೆ ಆಗಿದೆ, ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನಿನ್ನೆನಿಂದಲೇ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನಾವು 10 ಅಥವಾ 15ನೇ ತಾರೀಕು ಒಳಗಡೆನೆ ಹಣ ಬಿಡುಗಡೆ ಆಗಬಹುದು ಅಂತ ಮಾಡಿದ್ವಿ. ಡಿಸೆಂಬರ್ 3ನೇ ತಾರೀಕಿಂದ ಡಿಸೆಂಬರ್ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಓಕೆನಾ? ಪಟ ಅಂತ ಅಪ್ಡೇಟ್ ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ 24ನೇ ಕಂತು ನಿಮಗೆ ಈ ತಿಂಗಳಲ್ಲೇ ಬರುತ್ತೆ, ಇವತ್ತಿಂದಾನೇ ಬರುತ್ತೆ, ನಾಳೆಯಿಂದ ಬರುತ್ತೆ, ನಾಳೆ ಈ 10 ಜಿಲ್ಲೆಗೆ, ನಾಡಿದ್ದು ಈ 15 ಜಿಲ್ಲೆಗೆ, 2 ಗಂಟೆಗೆ, 4 ಗಂಟೆಗೆ, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ 24ನೇ ಕಂತು ಜಮಾ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. 23ನೇ ಕಂತು ಮಾತ್ರ ಇದುವರೆಗೂ ಸಹ ಜಮಾ ಬಿಡುಗಡೆ ಆಗಿರುವಂತದ್ದು. 24ನೇ ಕಂತು ಹಾಗಾದ್ರೆ ಜಮಾ ಶೀಘ್ರದಲ್ಲೇ ಆಗುತ್ತಾ? ಬಿಡುಗಡೆ ಹಂತಕ್ಕೆ ಬಂದಿದ್ಯಾ? ನಾವು ಬಿಡುಗಡೆ ಹಂತಕ್ಕೆ ಬಂದಿದೆ ಅನ್ನೋದನ್ನ ಹೇಗೆ ಚೆಕ್ ಮಾಡಬಹುದು ಅಂದ್ರೆ, ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡುವ ಮೂಲಕ ನೀವು ಚೆಕ್ ಮಾಡಬಹುದು. ಓಕೆನಾ? ಅರ್ಜಿ ಸ್ಟೇಟಸ್ ಅನ್ನ ನಿಮಗೋಸ್ಕರ ನಾವು ಚೆಕ್ ಮಾಡಿ ನೋಡಿದಾಗ 24ನೇ ಕಂತು ಇದುವರೆಗೂ ಸಹ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಲ್ಲಿ ಅರ್ಜಿ ಸ್ಟೇಟಸ್ ಅಲ್ಲಿ ಆ ಮಂತ್ ಇನ್ನೂ ಕೂಡ ಡಿಸ್ಪ್ಲೇ ಆಗ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅಪ್ಡೇಟ್ ಬಂದ್ರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಹಾಗಾಗಿ 23ನೇ ಕಂತು ಮತ್ತೆ ದಿನಸಿ ಕಿಟ್ಟು ಅದರಲ್ಲೂ ಸಹ ಪೆನ್ಷನ್ ಹಣ ಜಮಾ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಸಂಜೆ ಲೈವ್ ಮಾಡ್ತೀನಿ. ಗೃಹಲಕ್ಷ್ಮಿ 23ನೇ ಕಂತು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಪೆನ್ಷನ್ ಹಣ ಎಷ್ಟು ಜನರಿಗೆ ಬಂದಿದೆ, ಮತ್ತೆ ಯಾವ್ಯಾವ ಜಿಲ್ಲೆಗೆ ಶುರುವಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಸಂಜೆ ಲೈವ್ ಮಾಡ್ತೀನಿ. ಎಲ್ಲರೂ ಕೂಡ ಜಾಯಿನ್ ಆಗಿ ಟೈಮಿಂಗ್ಸ್ ಅನ್ನು ಅಪ್ಡೇಟ್ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.